ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾ ಆತ್ಮಾರಾಮ್. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ತದಿಗೆ, ಅನುರಾಧ ನಕ್ಷತ್ರ. ದಿನಾಂಕ 4/5/2026 ಸೋಮವಾರ. ಮುಖ್ಯಾಂಶಗಳು. ಮತ ಎಣಿಕೆ ನಂತರ ಡಿಎನ್ ಜೀವರಾಜ್ ಶ್ರೀಮಠಕ್ಕೆ ಭೇಟಿ. ಬಿಜಿಎಸ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಉಚಿತ ಕಿವಿ ತಪಾಸಣಾ ಶಿಬಿರ. ಮೇ 5 ಬ್ರಾಹ್ಮಣ ಸಂಘಟನೆಯಿಂದ ಪ್ರತಿಭಟನಾ ಮೆರವಣಿಗೆ. ಸುದ್ದಿಯ ವಿವರ. ವಿಧಾನಸಭಾ ಚುನಾವಣೆಯ ಮರು ಎಣಿಕೆಯಲ್ಲಿ ಹೆಚ್ಚಿನ ಮತ ಗಳಿಸಿರುವ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಭಾನುವಾರ ಶ್ರೀ ಶಾರದಾ ಪೀಠಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಎನ್ ಜೀವರಾಜ್, ಚುನಾವಣೆಯಲ್ಲಿ ಗೆದ್ದಾಗ ಹಾಗೂ ಸೋತಾಗ ನಾನು ಮೊದಲು ಶ್ರೀ ಶಾರದೆ ಬಳಿ ಬಂದು ಆಶೀರ್ವಾದ ಪಡೆಯುವುದು ವಾಡಿಕೆ. 2023ರಲ್ಲಿ ನಡೆದ ಚುನಾವಣೆಯಲ್ಲಿ ನಾನು ಅಲ್ಪ ಮತದಿಂದ ಸೋಲು ಅನುಭವಿಸಿದ್ದಾಗ ಮರು ಎಣಿಕೆ ಮಾಡಿ ಎಂದು ಅಧಿಕಾರಿಗಳಿಗೆ 2 ಬಾರಿ ಅರ್ಜಿ ನೀಡಿದ್ದೇನೆ. ಅದನ್ನು ಅವರು ಗಣನೆಗೆ ತೆಗೆದುಕೊಳ್ಳದೆ ಎದುರಾಳಿಗೆ ಪ್ರಮಾಣ ಪತ್ರ ನೀಡಿದ್ದರು ಎಂದರು. ಬಿಜೆಪಿ ಘಟಕದ ಅಧ್ಯಕ್ಷ ತಲಗಾರು ಉಮೇಶ್, ಪ್ರಧಾನ ಕಾರ್ಯದರ್ಶಿ ಎಚ್.ಎಸ್. ವೇಣುಗೋಪಾಲ್, ನೂತನ್ ಕುಮಾರ್, ಪದಾಧಿಕಾರಿಗಳಾದ ವಿನಯ್ ಹಳಕ, ರಾಜೇಶ್ ದ್ಯಾವಂಟ, ಪ್ರದೀಪ್, ಅಂಗುರ್ಟಿ ದಿನೇಶ್ ಹಾಜರಿದ್ದರು. ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣವನ್ನು ಖಂಡಿಸಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಮೇ 5ರಂದು ನಡೆಸಲಿರುವ ಶೃಂಗೇರಿ ಬಂದ್ ಹಾಗೂ ಪ್ರತಿಭಟನಾ ಮೆರವಣಿಗೆಗೆ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆ ಕೈಜೋಡಿಸಬೇಕು ಎಂದು ಬ್ರಾಹ್ಮಣ ಮಹಾಸಭಾ ಕಾರ್ಯದರ್ಶಿ ಮಹಾಬಲ ಬೀಡೆ ಮನವಿ ಮಾಡಿದರು. ಮೆಣಸೆಯಲ್ಲಿ ಭಾನುವಾರ ಬಂದ್ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆ ಪದಾಧಿಕಾರಿಗಳ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಸಭೆಯಲ್ಲಿ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಬಿಎಲ್ ರವಿಕುಮಾರ್, ಸುಮಂಗಲ ಆನಂದಸ್ವಾಮಿ, ಸುಂಕುರ್ಡಿ ವಿವೇಕಾನಂದ, ಶ್ರೀಧರರಾವ್, ಮಾಧವರಾವ್, ರಾಮಮೂರ್ತಿ, ಗಿರಿಜಾಲಕ್ಷ್ಮಿ, ಆನಂದಸ್ವಾಮಿ, ವೆಂಕಟಕೃಷ್ಣಯ್ಯ ಇತರರು ಇದ್ದರು. ಪಟ್ಟಣದ ಹೃದಯ ಭಾಗದಲ್ಲಿರುವ ಈಶ್ವರಗಿರಿಯಲ್ಲಿ ಶ್ರೀ ಮಲಹನಿಕರೇಶ್ವರ ಸ್ವಾಮಿ ದೇಗುಲದಲ್ಲಿ ಶನಿವಾರ ಗಿರಿಜಾ ಕಲ್ಯಾಣ ಮಹೋತ್ಸವ ಸುಸಂಪನ್ನಗೊಂಡಿತು. ಕಿವಿ ದೇಹದ ಮುಖ್ಯ ಅಂಗವಾಗಿದ್ದು ಕಿವಿಯನ್ನು ಆರೋಗ್ಯ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವುದು ಅಗತ್ಯವಾಗಿದೆ ಎಂದು ಕಿವಿ ಮೂಗು ಗಂಟಲು ತಜ್ಞ ಡಾಕ್ಟರ್ ಲವ ಬಂಗೇರ ಹೇಳಿದರು. ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಒಕ್ಕಲಿಗರ ಮಹಿಳಾ ಸಂಘ ಮತ್ತು ಟೀಮ್ ಈಶ್ವರ್ ಮಲ್ಪೆ ಲಯನ್ಸ್ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ಏರ್ಪಡಿಸಿದ್ದ ಉಚಿತ ಕಿವಿ ತಪಾಸಣಾ ಶಿಬಿರ ಶ್ರವಣ ಯಂತ್ರಕ್ಕೆ ಸಹಾಯಧನ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಕಿತಾ ಕಲ್ಮಡಿ, ಸಹಾಯಕಿ ನಿರ್ಮಲಾ, ಮಹಿಳಾ ಅಧ್ಯಕ್ಷೆ ಬಿಎಲ್ ಗಾಯತ್ರಿ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಧರ್ಮಪ್ಪ ಹೆಗ್ಡೆ, ಸಂಘದ ಕಾರ್ಯದರ್ಶಿ ಕವಿತಾ ಚೇತನ್ ಹೆಗ್ಡೆ, ಸೌಮ್ಯ ಗಣಪತಿ, ಶಾಮಿಲಿ ರಮೇಶ್, ಲೀಲಾ ಚಂದ್ರಪ್ಪ ಇತರರು ಇದ್ದರು. ಯಕ್ಷಗಾನ ಉತ್ಸವ ಮೇ 4ರಂದು ಮಾನಗರಿನ ಜ್ಞಾನಭಾರತಿ ವಿದ್ಯಾಕೇಂದ್ರದ ಶಾಲಾ ಮೈದಾನದಲ್ಲಿ ರಾತ್ರಿ 7ರಿಂದ ಯಕ್ಷಗಾನ ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ರಮೇಶ್ ಬೇಗಾರ್ 9448101708 ಮೂಲಕ ಸಂಪರ್ಕಿಸಬಹುದಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ನಿಂದ ಸಂಸ್ಥಾಪನಾ ದಿನಾಚರಣೆಯನ್ನು ಕನ್ನಡ ಭವನದಲ್ಲಿ ಮೇ 5ರಂದು ಮಧ್ಯಾಹ್ನ 4:30ಕ್ಕೆ ಏರ್ಪಡಿಸಲಾಗಿದೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಹೆಬ್ಬಾರ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.